ಪ್ರಿಯ ವೀಕ್ಷಕರಿಗೆಲ್ಲ ಜನ್ಮ ಜನ್ಮಾಂತರದ ಇಂದಿನ ಸಂಚಿಕೆಗೆ ಸ್ವಾಗತ. ಕಷ್ಟಪಟ್ಟು ಸಾಧನೆ ಮಾಡುತ್ತೇವೆಂದು ಹೋದರೆ ಕೈ ಹಿಡಿದು ಮೇಲೆತ್ತುವವರಿಗಿಂತ ಕಾಲೆಳೆಯುವವರೇ ಜಾಸ್ತಿ. ಅದೆಲ್ಲವನ್ನ ಮೀರಿಸಿ ತನ್ನ ಛಲ ಬಿಡದೆ ಲಿಮ್ಕಾ ಪುಸ್ತಕದಲ್ಲಿ ತನ್ನ ಹೆಸರು ನೋಂದಾಯಿಸಿರೋ 1 ಮಿನಿಟ್ ಖ್ಯಾತಿಯ ಉಮಾರವರ ಸಮಸ್ಯೆಯ ಅನಾವರಣವೇ ಇಂದಿನ ಜನ್ಮ ಜನ್ಮಾಂತರ. ಇವರು ಉಮಾ. 1 ನಿಮಿಷದಲ್ಲಿ ಸೌಂದರ್ಯ ಲೋಕದಲ್ಲಿ ಲಿಮ್ಕಾ ದಾಖಲೆ ಮಾಡಿದ ಇವರಿಗೆ 1 ಮಿನಿಟ್ ಉಮಾ ಎಂಬ ಹೆಸರಿನಿಂದ ಖ್ಯಾತಿಯಾಗುತ್ತಾರೆ. 2004ರಿಂದ 2011ರವರೆಗೆ ಒಟ್ಟು 20 ಲಿಮ್ಕಾ ದಾಖಲೆಗಳನ್ನು ಬರೆದ ಇವರು ಉಮಾ ಸ್ಪ್ರೈಡಲ್ ಎಂಬ ತಮ್ಮದೇ ಆದ ಒಂದು ಸಂಸ್ಥೆಯನ್ನ ಹೊಂದಿದ್ದಾರೆ. ಈ ಸಂಸ್ಥೆಯಲ್ಲಿ ಬಡವರಿಗೆ, ಕಿವುಡರಿಗೆ, ಮೂಕರಿಗೆ ಹೀಗೆ ಮುಂತಾದವರಿಗೆ ಸೌಂದರ್ಯದ ತರಬೇತಿಯನ್ನ ಸಹ ಕೊಡಲಾಗುತ್ತದೆ. ಇವರು ತಮ್ಮ ಅರ್ಧ ಜೀವನವನ್ನು ತಮ್ಮ ಸಾಧನೆಗಾಗಿ ಕಳೆದರೆ ಇನ್ನರ್ಧ ಜೀವನವನ್ನ ಸಮಾಜ ಸೇವೆಯಲ್ಲಿ ಕಳೆಯುತ್ತಾರೆ. ಇಂತಹ ವ್ಯಕ್ತಿತ್ವವಿರುವ ಉಮಾಳ ಬದುಕಿನಲ್ಲಿ ಅಡಗಿತ್ತು ನೋಡಿ ಒಂದು ನೋವು. ಎಲ್ಲ ಆಸ್ಪತ್ರೆ, ದೇವಸ್ಥಾನ, ಮಠ, ಮಂದಿರ ಸುತ್ತಿದ್ರೂ ಪ್ರಯೋಜನವಾಗದೆ ಕಂಗಾಲಾಗಿದ್ದ ಉಮಾ ಕೊನೆಗೆ ಅರಸಿ ಬಂದದ್ದು ನಮ್ಮ ಈ ಜನ್ಮ ಜನ್ಮಾಂತರ ವೇದಿಕೆಯನ್ನ. ನನಗೆ ತಲೆನೋವು, ತುಂಬ ತಲೆನೋವು, ಒಂದೇ ಕಡೆ ತಲೆನೋವು. ನಾನು 8 ವರ್ಷದಿಂದ ತುಂಬ ಸಫರ್ ಮಾಡ್ತಾ ಇದ್ದೇನೆ. ಎಲ್ಲ ಥರ ಆಗುತ್ತೆ. ಎಲ್ಲ ನ್ಯೂರೋ ಸರ್ಜನ್ ಆಯಿತು, ನ್ಯೂರಾಲಜಿಸ್ಟ್ ಆಯಿತು, ಫಿಸಿಷಿಯನ್ ಆಯಿತು, ಗೈನಾಕಾಲಜಿಸ್ಟ್ ಆಯಿತು, ಯಂತ್ರ, ಮಂತ್ರ, ಮಾಟ, ದೇವರು, ದಿಂಡು ಎಲ್ಲ ಥರನೂ ಆಗೋಯ್ತು. ನನಗೇನು ವಾಸಿ ಆಗಲಿಲ್ಲ. ವಾಸಿ ಆಗುತ್ತೆ, ಮತ್ತೆ ಅಡಿಕ್ಟ್ ಆಗುತ್ತೆ, ಮತ್ತೆ ವಾಸಿ ಆಗುತ್ತೆ, ಮತ್ತೆ ಬರುತ್ತೆ. ನಂಗೆ ತುಂಬ ಬೇಜಾರಾಗ್ಬಿಟ್ಟಿದೆ ತಲೆನೋವು. ನಾನು ತಲೆನೋವು ಬಂದರೂ ಬೇರೆಯವ್ರ ಥರ ರಗ್ಗದ್ಕೊಂಡು ಮಲ್ಕೊಳ್ಳೋದು ಆ ಥರ ಏನಿಲ್ಲ. ಆ್ಯಕ್ಟಿವ್ ಆಗೇ ಇರ್ತೀನಿ. ನಾನು ಪ್ರೊಫೆಷ್ನಲ್ ಆಗಿ ಇನ್ವಾಲ್ವ್ಮೆಂಟ್ ಇರ್ತೀನಿ. ಆಮೇಲೆ ಆ ಥರ ಏನು ಬೇರೆಯವ್ರ ಥರ ಕಣ್ಣು ಕತ್ತಲೆ ಆಗುತ್ತೆ ಆ ಥರ ಏನಿಲ್ಲ. ಆಮೇಲೆ ಒಂದು ಸ್ವಲ್ಪ ದಿವಸ ಡಾಕ್ಟ್ರ್ ಹತ್ರ ಹೋದಾಗ ಸರೋಗುತ್ತೆ, ಮತ್ತೆ ಡಾಕ್ಟ್ರ್ ಹತ್ರ ಹೋದಾಗ ಮಾತ್ರೆ ತೊಗೊಂಡಾಗ ಮತ್ತೆ ನಿಲ್ಲಿಸಿದಾಗ ಮತ್ತೆ ಶುರುವಾಗುತ್ತೆ, ಮತ್ತೆ ಇದಾಗುತ್ತೆ. ಇವಾಗ ಒಂದು 2 ಇಯರ್ಸಿಂದ ಮತ್ತೆ ಜಾಸ್ತಿ ಆಗಿದೆ. ಆಮೇಲೆ ಬರ್ತಾ 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 ನಂಗೆ ನಂಬಿಕೆನೇ ಹೊರಟೋಗ್ಬಿಟ್ಟಿದೆ. ಒಂದು ಕಡೆ ತಲೆನೋವು ಬರುತ್ತೆ, ಅದು ಹಂಗೆ ಬಿಟ್ಬಿಟ್ರೆ ಇಲ್ಲಿ ಜಾಸ್ತಿ ಆಗುತ್ತೆ, ಮತ್ತೆ ಪೂರ್ತಿ ತಲೆನೋವು ಬಂದ್ಬಿಡುತ್ತೆ. ಇವಾಗ ನನಗೆ ತುಂಬ ಭಯ ಜಾಸ್ತಿ ಆಗುತ್ತೆ. ತಲೆನೋವು ಬಂದು ಪಟ 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 ಒಂಥರ ಯಾರೋ ಬಂದು ಹೊಡೆದಂಗೆ ಆಗುತ್ತೆ. ಹಾಂ ಥರ ಶುರುವಾಗುತ್ತೆ. ಅಂದರೆ ಚೆನ್ನಾಗಿ ನಿದ್ದೆ ಮಾಡ್ತೀನಿ ನಾನು. ನಿದ್ದೆ ಅಂದರೆ ಡಾಕ್ಟರ್ ನಿದ್ದೆ ಮಾತ್ರ ಕೊಟ್ಟಿರ್ತಾರೆ, ನಿದ್ದೆ ಮಾಡ್ತೀನಿ ಅಷ್ಟೇ. ಈಗ ಮಾತ್ರ ತಗೊಳ್ಳಿಲ್ಲ ಅಂದ್ರೆ ನಿದ್ದೆ ಬರಲ್ವೇ? ನಿದ್ದೆ ಬರಲ್ಲ. ಅಂದ್ರೆ ಈ ತಲೆನೋವು ಬಂದಾಗ ವಾಮಿಟಿಂಗ್ ಸೆನ್ಸೇಷನ್ ಏನಾದ್ರು ಬರುತ್ತಾ? ವಾಮಿಟ್ ಆಗೋದೇ ಇಲ್ಲ. ನಾನೇ ಕಷ್ಟಪಟ್ಟು ವಾಮಿಟ್ ಮಾಡಬೇಕು. ಅವಾಗ ನಿಮ್ಗೆ ಸಮಾಧಾನ ಆಗುತ್ತಾ? ಇಲ್ಲ, ಸಮಾಧಾನ ಆಗೋದಿಲ್ಲ. ಸೊ ಡಾಕ್ಟರ್ ಏನ್ ಹೇಳ್ತಾರೆ ಇದಕ್ಕೆ? ಏನಾಗಿದೆ ಅಂತ? ಡಾಕ್ಟರ್ ಹೇಳ್ತಾರೆ ಮೈಗ್ರೈನ್ ಅಂತ ಹೇಳ್ತಾರೆ. ಅದು ಶುಗರ್ ಮತ್ತೆ BP ತರ ವಾಸಿ ಆಗದೆ ಇರುವಂಥದ್ದು. ಅದು ಏನು ಮಾಡೋಕ್ಕಾಗಲ್ಲ, ಅದು ಇದ್ದೇ ಇರುತ್ತೆ. ನನಗೂ 20 ವರ್ಷದಿಂದ ಇದೆ, 40 ವರ್ಷದಿಂದ ಇದೆ ಅಂತ ಹೇಳ್ತಾರೆ ಡಾಕ್ಟರ್. ನೀವು ಇಷ್ಟು ಆಕ್ಟಿವ್ ಆಗಿದ್ದೀರಾ, ನಾನು ಡಾಕ್ಟರ್ ಹೋದ್ರೆ ನೀವೇನಾ ಪೇಷಂಟು ಅಂತ ಕೇಳ್ತಾರೆ. ಅಂದರೆ ನಾನು ಆಕ್ಟಿವ್ ಆಗಿರೋದ್ರಿಂದ ನೀವೇನೋ ಪೇಷಂಟು ಅಂತಾರೆ. ಹಾಂ, ನಾನೇ ಪೇಷಂಟು ಅಂತ ಹೇಳ್ತೀನಿ. ಮತ್ತು ಇಷ್ಟು ಆಕ್ಟಿವ್ ಆಗಿದ್ದೀರಾ ಅಂತಾರೆ. ಅಂದರೆ ಏನು ಮಾಡೋಕ್ಕಾಗಲ್ಲ. ನಾನು ಏನಂದರೆ ಪೇಷಂಟ್ ಥರ ಹೋಗೋಕ್ಕಾಗಲ್ಲ. ಎನರ್ಜೆಟಿಕ್ ಆಗಿ ಹೋಗಿರ್ತೀನಿ ನಾನು. ತಲೆನೋವು ಅಂತ ಹೇಳ್ಕೊಳಕ್ಕೆ ಹೇಳಲೇಬೇಕಾದಾಗ ನಾನು ಹೇಳ್ಕೊಳ್ತೀನಿ. ಈಗ ಭಯ ಎಷ್ಟು ದಿವಸದಿಂದ ಶುರು ಆಗಿದೆ? ಭಯ ಅಂದ್ರೆ ನನಗೆ ಅದೇ ತಲೆನೋವು ಅನ್ನೋದೇ ನಂಗೊಂದು ಸಂಶಯ ಭೂತ. ತಲೆನೋವು ಬರ್ತಾ ಇದೆ ಅನ್ನೋದೇ ಒಂದು ಭೂತ ಆಗ್ಬಿಟ್ಟಿದೆ ನನಗೆ. ಮಲ್ಕೊಂಡು ಹೇಳೋ ಒಳಗಡೆ ನನಗೇನೋ ಆಗ್ಬಿಟ್ಟಿದೆ, ತಲೆನೋವು ಬಂದ್ಬಿಡುತ್ತೆ ಅಂತಾನೆ. ಇವಾಗ ನನಗೆ ಏನು ಅನ್ನಿಸ್ತಿದೆ ಅಂದರೆ ಯಾರೋ ಏನೋ ಮಾಡಿಬಿಟ್ಟಿದ್ದಾರೇನೋ, ನನಗೇನೋ ಚುಚ್ಚುತ್ತಾ ಇದ್ದಾರೇನೋ. ಒಂದು ಬೊಂಬೆ ಮಾಡಿಬಿಟ್ಟು ಹೇಳ್ತಾರಲ್ಲ, ಈ TV-ನಲ್ಲೆಲ್ಲ ನೋಡ್ತೀವಲ್ಲ, ಒಂದು ಬೊಂಬೆ ಮಾಡಿ ಚುಚ್ತಾರೆ. ಎಜುಕೇಟೆಡ್ ಆಗಿದೆಲ್ಲ ನಂಬ್ತೀಯ ಅಂತಾರಲ್ಲ, ಆದರೂ ನಂಬಲೇಬೇಕಾಗುತ್ತೆ ಆ ಥರ. ಆವಾಗ ನಂಗೆ ಯಾರೋ ಒಂದು ಚುಚ್ಚಿದಾಗ ಆ ಥರ ಜಾಸ್ತಿ ಆಗುತ್ತೇನೋ ಅಂತ ಆ ಥರ ನನಗೆ ಪರಿಕಲ್ಪನೆ ಆಗ್ಬಿಟ್ಟಿದೆ. ಸರ್, ಈಗ ಮೆಡಿಕಲ್ ಮಾಡಿದ್ರಿ, ಓಕೆ, ಅದು ಹೆಡ್ ಸ್ಕ್ಯಾನ್ ಏನಾದರೂ ಮಾಡಿ? MRI ಸ್ಕ್ಯಾನ್ 3 ಸಲ ಮಾಡಿಸಿದ್ದೀನಿ. ರೀಸೆಂಟ್ ಆಗಿ ಮಾಡಿಸಿದ್ದೀನಿ? ಹಾಂ, ರೀಸೆಂಟಾಗಿ ಒಂದು 3 ಮಂತ್ಸ್ ಬ್ಯಾಕ್ ಮಾಡಿಸಿದ್ದೀನಿ. ಏನಿಲ್ಲ ಅಂತ ಬಂತು. ಆಮೇಲೆ ಇನ್ಫೆಂಟ್ ಜೀಸಸ್ಗೆ ಹೋಗಿದ್ದೆ. ಎಲ್ಲಿ ದೇವ್ರಿದ್ದಾನೋ ಎಲ್ಲ ದೇವ್ರ ಹತ್ರನೂ ಹೋಗ್ಬಿಟ್ಟಿದ್ದೀನಿ. ನಾನು ಮಾಡದೇ ಇರೋ ದೇವರೇ ಇಲ್ಲ ಗುರುಜಿ. ನಂಗೆ ತುಂಬ ಬೇಜಾರಾಗಿದೆ. ಮತ್ತೆ ಮಂಜುನಾಥ್ಗೆ ನಮಸ್ಕಾರ ಮಾಡ್ತೀನಿ. ನಾನು ಅವರಿಂದನೇ ನಾನು ಬದುಕಿದ್ದೀನಿ, ಶಕ್ತಿ ಇದೆ ಅನಿಸುತ್ತೆ. ನನಗೊಂದ್ಸಲ ತುಂಬ ಭಯ ಆಗುತ್ತೆ. ತಲೆನೋವು ವಾಸಿನೇ ಆಗಲ್ವೇನೋ ಅನ್ಸ್ಬಿಡುತ್ತೆ. ಏನಕ್ಕೆ ಕಾಡ್ತಾ ಇದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ.
ಓಕೆ. ಸೊ ಈ ಒಂದು 2 ತಲೆನೋವು ಮತ್ತು ಭಯ ಬಿಟ್ರೆ ಬೇರೆ ಇನ್ನು ಯಾವುದೇ ಏರಿಯಾದಲ್ಲಿ ನಿಮಗೆ ಇಲ್ಲ, ಸಮಸ್ಯೆ ಮಾಡಿಲ್ಲ ಇದು? ಸಮಸ್ಯೆ ಏನಿಲ್ಲ. ಓಕೆ, ಸರಿ. ಹಾಗಿದ್ರೆ ಉಮಾ ಅವರೇ, ಈಗ ನಿಮ್ಮ ಈ ಸಮಸ್ಯೆಯನ್ನ ನನಗೆ ಹೇಳಿದಿರಿ. ಈ ಜನ್ಮ ಜನ್ಮಾಂತರ ವೇದಿಕೆಯಲ್ಲಿ ಈಗ ನಾವು ನಿಮ್ಮನ್ನೇ ಯೋಗ ನಿದ್ರೆಗೆ ಒಳಪಡಿಸೋದಕ್ಕೆ ನಾನು ಒಂದು ಪ್ರಯತ್ನವನ್ನು ಮಾಡ್ತೇನೆ. ನೀವೇ ಆಳವಾದ ಯೋಗ ನಿದ್ರೆಗೆ ಹೋದ್ರೆ ನಿಮ್ಮಿಂದಾನೇ ನಿಮ್ಮ ಸಮಸ್ಯೆಯ ಮೂಲವನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ನಡೆಯುತ್ತೆ. ಒಂದು ವೇಳೆ ನಿಮ್ಗೆ ಆಗಲಿಲ್ಲ, ಈ ಆಳವಾದ ಯೋಗ ನಿದ್ರೆಗೆ ನೀವು ಒಳಪಡಲಿಲ್ಲ ಅಂದ ಪಕ್ಷದಲ್ಲಿ ಬೇರೆ ಒಬ್ಬ ವ್ಯಕ್ತಿಯನ್ನ ಯೋಗ ನಿದ್ರೆಗೆ ಒಳಪಡಿಸಿ ನಿಮ್ಮ ಆತ್ಮವನ್ನ ಅವರಲ್ಲಿ ಟ್ರಾನ್ಸ್ಫರ್ ಮಾಡಿ ನಿಮಗೆ ಏನು ಆಗ್ತಿದೆ ಅನ್ನೋದನ್ನ ರಿವೀಲ್ ಮಾಡಿ ಅದರ ಮೂಲವನ್ನು ತಿಳ್ಕೊಂಡು ಇದಕ್ಕೆ ಪ್ರಯತ್ನ ಪಡೋದಕ್ಕೆ, ಇದಕ್ಕೆ ಪರಿಹಾರವನ್ನು ಕೊಡೋದಕ್ಕೆ ಒಂದು ಪ್ರಯತ್ನವನ್ನು ನಾನು ಖಂಡಿತ ನನಗೆ ಬೇಕೇ ಬೇಕು. ಅದಕ್ಕೋಸ್ಕರ ನಾನು ಇದು ಲಾಸ್ಟ್ ಅಟೆಂಪ್ಟ್ ಅನ್ಕೊಂಡಿದ್ದೀನಿ. ನೋಡೋಣ, ಒಳ್ಳೆ ಒಂದು ಪ್ರಯತ್ನವನ್ನು ಖಂಡಿತ ನಾನು ಮಾಡ್ತೇನೆ. ಓಕೆ ಗುರು. ಕೇಳಿದ್ರಲ್ಲ, 1 ಮಿನಿಟ್ ಉಮಾರ್ ಅವರು ತನ್ನ ನೋವನ್ನ ಯಾವ ರೀತಿ ಹೇಳ್ಕೊಂಡ್ರು ಅಂತ. ಇವರ ನೋವಿಗೆ ಮಂಜುನಾಥ ಶಾಸ್ತ್ರಿ ಗುರೂಜಿ ಅವರು ಆತ್ಮ ಚಿಕಿತ್ಸೆಯ ಮೂಲಕ ಪರಿಹಾರವನ್ನ ಒದಗಿಸ್ತಾರಾ ಅನ್ನೋದನ್ನ ನೋಡೋಣ ವಿರಾಮದ ನಂತರ. ಬನ್ನಿ ಬನ್ನಿ ಬನ್ನಿ. ಯಾರಿದು?